ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿಯಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಮೂರನೇ ಹಂತದ ಜಲ ಜನಜಾಗೃತಿ ಪಾದಯಾತ್ರೆ ದಿನಾಂಕ 27/12/2025ರಿಂದ 4/1/2026 ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಕಳಸ ಕುಂಭದೊಂದಿಗೆ ಸಂಘಟನಾಕಾರರು ಕಂಪ್ಲಿ ತುಂಗಭದ್ರಾ ಸೇತುವೆಯಿಂದ ಮೆರವಣಿಗೆ ಮುಖಾಂತರ ಕಂಪ್ಲಿಯ ಮುಖ್ಯ ಬೀದಿಗಳಲ್ಲಿ ವಿವಿಧ ಶಾಲಾ ಮಕ್ಕಳು ಶಿಕ್ಷಕರು ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಜಲ ತಜ್ಞ ರಾಜೇಂದ್ರ ಸಿಂಗ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಚಾಲನೆಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್, ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ಅಧ್ಯಕ್ಷ ಬಸವರಾಜ್ ಪಾಟೀಲ್ ವೀರಾಪುರ್, ಸಂಚಾಲಕರಾದ ಮಹಿಮಾ ಪಾಟೀಲ್, ರಾಜೇಶ್ವರಿ ಚೌಧರಿ ಬೋಸ್, ಡಿಆರ್ ಪಾಟೀಲ್ ಗದಗ, ತಾಲೂಕಿನ ರೈತ ಬಾಂಧವರು, ವೈದ್ಯರು, ಸರ್ವಪಕ್ಷಗಳ ಕಾರ್ಯಕರ್ತರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯಕರ್ತರು, ಅಕ್ಕಿ ಗಿರಣಿ ಮಾಲೀಕರು, ಕಂಪ್ಲಿ ಪಟ್ಟಣದ ವರ್ತಕರು ಭಾಗವಹಿಸಿ ದೇಶದ 15,800 ನದಿಗಳು ಕಲುಷಿತಗೊಂಡಿವೆ. ಜಿಲ್ಲೆಯ ಜೀವನಾಡಿಯಾದ ತುಂಗಭದ್ರಾ ನದಿಗೆ ಕಾರ್ಖಾನೆಯ ತ್ಯಾಜ್ಯ ವಸ್ತುಗಳು ಕಲುಷಿತಗೊಂಡು ನೀರು ಬಿಡದಂತೆ ತಡೆಯುವಲ್ಲಿ ಹೋರಾಟ ಎಂದರು. ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಯಶಸ್ವಿಯನ್ನಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ರಿಪೋರ್ಟ್ ಕಂಪ್ಲೀಟ್. ಬಸವರಾಜ್ ಪಾಟೀಲ್ ಅಂತ ರಾಷ್ಟ್ರೀಯ ಅಧ್ಯಕ್ಷ, ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿರ್ಮಲಾ ತುಂಗ ಅಭಿಯಾನ ಮೂರನೇ ಹಂತದ ಯಾತ್ರೆಯನ್ನು ನಾವು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಮತ್ತು ನಿರ್ಮಲಾ ಟ್ರಸ್ಟ್ ಮತ್ತು ಹಾಗೆಯೇ ನಮ್ಮ ತುಂಗಭದ್ರಾ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಅಭಿಯಾನ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಇರ್ತಕ್ಕಂಥದ್ದು ಮೂಲ ಉದ್ದೇಶ ನೀರಿನ ತುಂಗಭದ್ರಾ ಡ್ಯಾಮಿನ ನಂತರ ಇರ್ತಕ್ಕಂಥ ಸಮಸ್ಯೆಗಳನ್ನು ಆಧಾರವಾಗಿಟ್ಕೊಂಡು ಜನರ ಮತ್ತು ಧರ್ಮಗುರುಗಳ ಮತ್ತು ರಾಜನೀತಿಯ ಎಲ್ಲ ಮುಖಂಡರ ಜೊತೆ ನಾವು ಇದನ್ನೆಲ್ಲ ಚರ್ಚೆ ಮಾಡಿ ಅವ್ರನ್ನೆಲ್ಲ ಸಭೆಯಲ್ಲಿ ಭಾಗವಹಿಸಿ ಜಲಜಾಗೃತಿ ಮತ್ತು ಜನಜಾಗೃತಿ ಎಂಬ ಅಭಿಯಾನಕ್ಕೆ ಹೆಸರು ಕೊಟ್ಟು ಆ ನಂತರ ಇದರದ ಆ್ಯಕ್ಷನ್ ಪ್ಲ್ಯಾನ್ ಏನು, ಫಾಲೋ ಅಪ್ ಕಾರ್ಯಕ್ರಮ ಏನಾಗಬೇಕು, ಇದೆಲ್ಲದನ್ನು ಕೂಡ ನಾವು ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವೈಜ್ಞಾನಿಕವಾಗಿ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ಕಾಲುವೆ ನೀರನ್ನು ಇರ್ಬೋದು, ನದಿ ನೀರನ್ನು ಇರ್ಬೋದು. ಯಾಕಂದರೆ ಡ್ಯಾಮಿನ ನಂತರ ಇವೆರಡು ವಿಶೇಷವಾಗಿದ್ದಾವೆ. ಹೀಗಾಗಿ ನಾವು ಈಗ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಕುಳಿತು ಮಾತಾಡಿದಾಗ ನೀವು 3 ಹಂತದ ಯಾತ್ರೆಯನ್ನು ಮುಗಿಸಿ ವರದಿಯನ್ನು ತಯಾರು ಮಾಡಿ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ. ಪಂಚಾಯತ್ ಸದಸ್ಯರುಗಳದ್ದು ಆಗಿರ್ಬೋದು, ಎಕ್ಸ್-MLAಗಳು, ಪ್ರೆಸಿಡೆಂಟ್ MLAಗಳು, MP ಗಳು ಇವರೆಲ್ಲರದ್ದು ಇದನ್ನು ಮಾಡಿದ ನಂತರ ನಾವು ಒಂದಿನದ ಸಭೆಯನ್ನು ಕರೆದು ನದಿಯ ಎರಡೂ ದಡದ ಜನಪ್ರತಿನಿಧಿಗಳನ್ನು ಕರೆದು ಬಿಟ್ಟು ನಾವು ಇದರ ಬಗ್ಗೆ ಆಲೋಚಿಸೋಣ, ಆ್ಯಕ್ಷನ್ ಪ್ಲ್ಯಾನನ್ನು ತಯಾರು ಮಾಡೋಣ. ಆಮೇಲೆ ನೀವು ಹೇಳಿದ ಸಲಹೆ ಪ್ರಕಾರ ಸೋಷಿಯಲ್ ಆ್ಯಕ್ಟಿವಿಸ್ಟು, ರಿವರ್ ಆ್ಯಕ್ಟಿವಿಸ್ಟ್ ಎಷ್ಟು ಜನ ಇದ್ದಾರೆ ಅವರು. ತುಂಗಭದ್ರಾ ಅಭಿಯಾನದ ಈ ಅಭಿಯಾನದಲ್ಲಿ ನಮ್ಮ ಜೊತೆಗೆ ವಾಟರ್ ಮ್ಯಾನನ್ನು ಹೆಸರನ್ನು ಪಡೆದಿರುವಂಥ ಭಾರತ ದೇಶದಲ್ಲಿ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತಾ ಇರೋಂಥ ರಾಜೇಂದ್ರ ಸಿಂಗ್ ಅವರು ನಮ್ಮ ಜೊತೆ ಸೇರಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭದ್ರಪಡಿಸೋದಕ್ಕೆ, ಇನ್ನೂ ಸಶಕ್ತೀಕರಣಗೊಳಿಸೋದಕ್ಕೆ ಅಂತಂದೇಳಿ ನಮ್ಮ ಡಿಆರ್ ಪಾಟೀಲರು ಇವರು ಕ್ಯಾಬಿನೆಟ್ ದರ್ಜೆಯ ಒಂದು ಕಾರ್ಪೊರೇಷನ್ ಅಧ್ಯಕ್ಷರಾಗಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿರುವಂಥದ್ದು ನಮಗೆಲ್ಲರಿಗೂ ಕೂಡ ಈಗ ಭಾರತೀಯ ಸ್ವಾಭಿಮಾನಿ ಆಂದೋಲನ ಇರ್ಬೋದು, ಪರ್ಯಾವರಣ ಟ್ರಸ್ಟ್ ಇರ್ಬೋದು, ನಾವು JH ಪಟೇಲ್ ಫೌಂಡೇಶನ್ ವತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಈ ನದಿಗಳ ಸ್ವಚ್ಛತೆ ಬಗ್ಗೆ, ಭೂಮಿ, ನೀರು ಮತ್ತು ಗಾಳಿಯ ಸ್ವಚ್ಛತೆ ಬಗ್ಗೆ ನಾವು ನಿರಂತರವಾಗಿ ಕೆಲಸ ಮಾಡ್ತಿದ್ದೀವಿ. ಜೊತೆಗೆ ಅಧಿಕಾರ ವಿಕೇಂದ್ರೀಕರಣ ಅನ್ನೋಂಥದ್ದು ತುಂಬ ಮುಖ್ಯವಾದ್ದು. ನಮ್ಮ ಗ್ರಾಮಗಳಲ್ಲಿ ಅಲ್ಲಿ ಎಲ್ಲರಿಗೂ ಎಚ್ಚರಿಕೆ ಬರಬೇಕಾಗಿದೆ. ಅದರ ಮೂಲಕ, ಆ ಎಚ್ಚರಿಕೆಯ ಮೂಲಕ ನಾವು ನದಿಗಳನ್ನು ಸ್ವಚ್ಛ ಮಾಡುವಂಥದ್ದು, ನಮ್ಮ ಸುತ್ತಮುತ್ತ ಇರುವಂಥ ಭೂಮಿಯನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು, ಗಾಳಿಯನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥ ಕೆಲಸಗಳು ಗ್ರಾಮ ಮಟ್ಟದಲ್ಲಿ ಆಗಬೇಕಾಗಿದೆ. ಅದಕ್ಕೆ ನಮ್ಮ ಡಿಆರ್ ಪಾಟೀಲರು ಇದಕ್ಕೆ ಜವಾಬ್ದಾರಿ ತಗೊಂಡು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡ್ತಾರೆ. ನಾನು ಡಿಆರ್ ಪಾಟೀಲ್ ಅಂಥೇಳಿ ಗದಗ ಎಕ್ಸ್-MLA ಮತ್ತು ಈಗ ಸರ್ಕಾರ ನನಗೆ ವಿಕೇಂದ್ರೀಕೃತ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನನ್ನಾಗಿ ಮಾಡಿ ಜವಾಬ್ದಾರಿ ಕೊಟ್ಟಿದೆ. ಈ ಸಮಿತಿಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷ. ಹಾಗಾಗಿ ಜನರ ಪಾಲ್ಗೊಳ್ಳುವಿಕೆಯಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಾನು ವಿಶೇಷ ಲಕ್ಷ್ಯ ವಹಿಸ್ತಾ ಇದ್ದೀನಿ. ತುಂಗभद्रा निर्मल जो पदयात्रा चल रही है उसके लिए मेरा पूरा सहयोग है, पूरा समर्थन है। ये बहुत अच्छा काम है। इस तरह के कामों से
समाज जगता है और नदियों के साथ जुड़ता है। ये केवल राज्य को दोषी बताना नहीं है, ये समाज को जिम्मेदार बनाने का काम है। अटल बिहारी वाजपेयी जी जब नदी जोड़ कह रहे थे तब मैंने कहा था कि नदियों के साथ समाज जुड़ जाएगा तो सब नदियाँ ठीक हो जाएगी। हमारे मित्र बसवानंद पाटिल जी तुंगभद्रा को निर्मल बनाने के लिए जो ये यात्रा कर रहे हैं, इस यात्रा में हम उनके साथ हैं और इस यात्रा